So good evening, everybody. So nice to be with you all today. ಇವತ್ತು ನಿಮ್ಮೆಲ್ಲರೊಂದಿಗೆ ಇರೋದು ಬಹಳ ಸಂತೋಷದ ಸಂಗತಿಯಾಗಿದೆ. ಶುಭ I ಸಾಯಂಕಾಲ. heard the testimony of Brother George. And so grateful to God for what he did, the work he did in Brother George's life. ಸೋದರ ಜಾರ್ಜ್ ಅವರ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ಜಾರ್ಜ್ ಅವರ ಜೀವನದಲ್ಲಿ ದೇವರು ಮಾಡಿರುವಂತಹ ಕಾರ್ಯಕ್ಕಾಗಿ ದೇವರಿಗೆ ಬಹಳ ಕೃತಜ್ಞತೆ ಉಳ್ಳವರಾಗಿದ್ದೇವೆ. And I thank God for so many men of God whom God used in his life. ಮತ್ತು ಅವರ ಜೀವನದಲ್ಲಿ ದೇವರು ಉಪಯೋಗಿಸಿರುವಂತಹ ಅನೇಕ ದೇವರ ಸೇವಕರುಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. How through different servants of God, God patiently prepares a channel, a vessel through whom he can work. ಅನೇಕ ದೇವರ ಸೇವಕರ ಮುಖಾಂತರವಾಗಿ ದೇವರು ಬಹಳ ತಾಳ್ಮೆಯಿಂದಿರುವವನಾಗಿ ತನ್ನ ಕೆಲಸಕ್ಕಾಗಿ ತನ್ನ ಪಾತ್ರೆಯನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ. And he's prepared one vessel in Wadi. Praise the Lord. ಮತ್ತು ವಾಡಿಯಲ್ಲಿ ಒಂದು ಪಾತ್ರೆಯನ್ನು ಆತನು ಸಿದ್ಧಪಡಿಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. Thank God for his family, for his brother's family, everybody who stand with him. As a family, they are serving the Lord. ಮತ್ತು ಅವರ ಜೊತೆಯಲ್ಲಿ ನಿಂತಿರುವಂತಹ ಅವರ ಕುಟುಂಬದವರಿಗಾಗಿ, ಅವರ ಸಹೋದರ ಕುಟುಂಬದವರಿಗಾಗಿ ಕೂಡ ದೇವರಿಗೆ ಸ್ತೋತ್ರ. ಕುಟುಂಬ ಒಟ್ಟಾಗಿ ಕರ್ತನನ್ನು ಸೇವಿಸುವಂತವರಾಗಿದ್ದಾರೆ. May God bless them. May they never lack anything in their life. May they flourish and be fruitful unto the Lord. ಮತ್ತು ಕರ್ತನವರನ್ನು ಆಶೀರ್ವದಿಸಲಿ. ಅವರ ಜೀವನದಲ್ಲಿ ಏನು ಕೊರತೆ ಆಗದೆ ದೇವರು ಅವರನ್ನು ಫಲಭರಿತರಾಗುವಂತೆ, ಅಭಿವೃದ್ಧಿ ಆಗುವಂತೆ ಮಾಡಲಿ. Now let us straight away get into the message for today. ಮತ್ತು ಇವತ್ತು ನಾವು ನೇರವಾಗಿ ದೇವರ ವಾಕ್ಯದ ಸಂದೇಶಕ್ಕೆ ಹೋಗೋಣ. God gave me a message. ದೇವರು ನನಗೆ ಒಂದು ಸಂದೇಶವನ್ನು ದಯಪಾಲಿಸಿ and I will share with you. ಮತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. And this is God's word for now. ಮತ್ತು ಈಗಿನ ಸಮಯಕ್ಕಾಗಿ ಇದು ದೇವರ ವಾಕ್ಯವಾಗಿದೆ. It's a prophetic word. ಇದೊಂದು ಪ್ರವಾದನಾತ್ಮಕವಾದಂತ ವಾಕ್ಯವಾಗಿದೆ. The message is, ಸಂದೇಶ ಏನೆಂದರೆ, the time is now fulfilled. ಸಮಯವು ಪೂರ್ಣವಾಗಿದೆ. Hallelujah. Hallelujah. Time is fulfilled. ಸಮಯವು ಪೂರ್ಣವಾಗಿದೆ. Another translation, ಇನ್ನೊಂದು ಅನುವಾದದಲ್ಲಿ ನೋಡುವಾಗ, time of God's promise to fulfill God's promise has come. ದೇವರ ವಾಗ್ದಾನವು ನೆರವೇರುವಂತದಕ್ಕಾಗಿ ದೇವರ ಸಮಯ ಬಂದಿದೆ. Time that God promised has finally come. ಮತ್ತು ದೇವರು ವಾಗ್ದಾನ ಮಾಡಿರುವಂತ ಸಮಯ ಕೊನೆಗೂ ಬಂದಿದೆ. The fullness of time has come. ಮತ್ತು ಸಮಯವು ಸಂಪೂರ್ಣವಾಗಿ ಬಂದಿದೆ. You know, after John was cast in the prison, John the Baptist, ಸ್ನಾನಿಕನಾದ ಯೋಹಾನನು ಸೆರೆಮನೆಯಲ್ಲಿ ಹಾಕಲ್ಪಟ್ಟ ನಂತರ, in Mark 1st chapter 14th and 15th verse, ಮಾರ್ಕನ ಸುವಾರ್ತೆಯ ಮೊದಲನೇ ಅಧ್ಯಾಯದ 14-15 ವಚನಗಳಲ್ಲಿ ನಾವು ನೋಡುವುದಾದ್ರೆ, the Bible says Jesus came preaching. ಸತ್ಯವೇದ ಹೇಳ್ತದೆ ಯೇಸು ಪ್ರಸಂಗಿಸುತ್ತಾ ಬಂದಿದ್ದಾನೆಂಬುದಾಗಿ. And what was the first word he said? ಮತ್ತು ಆತನು ಹೇಳಿರುವಂತ ಮೊದಲನೇ ಮಾತು ಯಾವುದದು? The time is fulfilled. ಕಾಲವು ಪರಿಪೂರ್ಣವಾಗಿದೆ. Time that God promised has come finally. ದೇವರು ವಾಗ್ದಾನ ಮಾಡಿರುವಂತ ಸಮಯ ಕಡೆಗೂ ಬಂದಿದೆ. The kingdom of God is near. ದೇವರ ರಾಜ್ಯವು ಸಮೀಪವಾಗಿದೆ. Repent and believe the good news. ಪಶ್ಚಾತ್ತಾಪಪಟ್ಟು ದೇವರ ಸುವಾರ್ತೆಯನ್ನು ನಂಬುವವರಾಗಿರಿ. The same word is coming to us today. ಮತ್ತು ಅದೇ ವಾಕ್ಯ ಈ ದಿನ ನಮಗೆ ಬರ್ತಾ ಇದೆ. And this evening I want to tell every one of you, ಮತ್ತು ಈ ಸಾಯಂಕಾಲ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, this is God's promised time in your life. ಇದು ದೇವರು ನಿನ್ನ ಜೀವನದಲ್ಲಿ ವಾಗ್ದಾನ ಮಾಡಿರುವಂತ ಸಮಯವಾಗಿದೆ. God's promised time has come in your life at last. ಮತ್ತು ಕಡೆಗೂ ಅಂತಿಮವಾಗಿ ದೇವರು ನಿನಗೆ ವಾಗ್ದಾನ ಮಾಡಿರುವಂತ ಸಮಯ ಬಂದಿದೆ. This is God's time. ಇದು ದೇವರ ಸಮಯ. And you all shout hallelujah. ನೀವೆಲ್ಲ ಹಲ್ಲೆಲೂಯಾ ಎಂಬುದಾಗಿ ಕೂಗುವಂತ. Praise the Lord. Praise the Lord. Hallelujah. Okay. Now I'll take you further in the message. ಮತ್ತು ಇನ್ನು ಸಂದೇಶದಲ್ಲಿ ನಾವು ಮುಂದಕ್ಕೆ ಹೋಗೋಣ. I'm not going to preach very long. ನಾನು ಬಹಳ ಉದ್ದವಾದ ಸಂದೇಶವನ್ನು ಪ್ರಸಂಗಿಸುವುದಿಲ್ಲ. Maybe 25 minutes or half an hour. 25 ನಿಮಿಷ ಅಥವಾ ಅರ್ಧ ಗಂಟೆ ಸಮಯ ಮಾತ್ರ. I'm going to speak to you. ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದೇನೆ. 4 things that God will do when his time comes.
ದೇವರ ಸಮಯ ಬಂದಾಗ ದೇವರು ಮಾಡುವಂತ 4 ಸಂಗತಿಗಳು. 4 things God will do when his time comes. ದೇವರ ಸಮಯ ಬಂದಾಗ ದೇವರು ಮಾಡುವಂತ 4 ಸಂಗತಿಗಳು. And 2 things that we have to do when God's time comes. ಮತ್ತು ದೇವರ ಸಮಯ ಬಂದಾಗ ನಾವು ಮಾಡಬೇಕಾಗಿರುವಂತ 2 ಸಂಗತಿಗಳು. So we'll quickly go through that. ಅದರಿಂದ ವೇಗವಾಗಿ ಅವುಗಳನ್ನು ನಾವು ನೋಡಿಕೊಳ್ಳೋಣ. When God's time comes in our life, ನಮ್ಮ ಜೀವನದಲ್ಲಿ ದೇವರ ಸಮಯ ಬಂದಾಗ the first thing that God will do, ಮೊದಲನೇದಾಗಿ ದೇವರು ಮಾಡುವಂತ ಸಂಗತಿ, he'll cast out devil. ಆತನು ಸೈತಾನನನ್ನು, ದೆವ್ವವನ್ನು ಹೊರಗೆ ಹಾಕುತ್ತಾನೆ. He will destroy the works of the devil. ಸೈತಾನನ ಕ್ರಿಯೆಗಳನ್ನು ಆತನು ನಾಶಪಡಿಸುತ್ತಾನೆ. When it is God's time, it is not the devil's time. ಅದು ದೇವರ ಸಮಯವಾಗಿರುವಾಗ ಅದಿನೆಂದಿಗೂ ಸೈತಾನನ ಸಮಯವಲ್ಲ. When it was Moses' time, it was not Pharaoh's time. ಅದು ಮೋಶೆಯ ಸಮಯವಾಗಿರುವಾಗ ಫರೋಹನ ಸಮಯವಾಗಿರಲಿಲ್ಲ. What did Jesus do? ಯೇಸು ಏನು ಮಾಡಿದ್ದಾರೆ? In Mark 1st chapter, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ when he said, the time has come, the fullness of time. ಕಾಲವು ಪರಿಪೂರ್ಣವಾಗಿದೆ. What did he do? ಆತನೇನು ಮಾಡಿದ್ದಾನೆ? He went and cast out devils. ಆತನು ಹೋಗಿ ದೆವ್ವಗಳನ್ನು ಹೊರಗೆ ಹಾಕಿದನು. Oh, the demons screamed. ದುರಾತ್ಮಗಳು ಕಿರಿಚಿಕೊಂಡವು. Jesus, why have you come? ಯೇಸುವೇ, ನಮ್ಮನ್ನು ಹಿಂಸೆ ಪಡಿಸುವುದಕ್ಕೆ ನೀನು ಯಾಕೆ ಬಂದಿ? We know who you are, the Holy One of God. ನೀನು ಯಾರೆಂದು ನಮಗೆ ಗೊತ್ತಿದೆ, ನೀನು ದೇವರ ಪರಿಶುದ್ಧನು. Jesus rebuked them. ಯೇಸು ಅವುಗಳನ್ನು ಗದರಿಸಿದನು. And they left the people got freedom. ಮತ್ತು ಅವು ಜನರನ್ನು ಬಿಟ್ಟು ಹೋದಾಗ ಜನರಿಗೆ ಬಿಡುಗಡೆ ಆಯಿತು. Since this is God's time, ಇದು ದೇವರ ಸಮಯವಾಗಿರುವಾಗ God is going to cast devil out of your life, out of your family, out of your finance, out of your ministry. ದೇವರು ಸೈತಾನನನ್ನು ನಿನ್ನ ಜೀವನದಿಂದ, ನಿನ್ನ ಕುಟುಂಬದಿಂದ, ನಿನ್ನ ಆರ್ಥಿಕತೆಯಿಂದ ಮತ್ತು ನಿನ್ನ ಸೇವೆಯಿಂದಲೂ ಕೂಡ ಹೊರಗೆ ಹಾಕಲಿಕ್ಕಿದ್ದಾನೆ. I command every evil spirit, every witchcraft power, every work of the devil to leave you in Jesus' name. ಎಲ್ಲ ರೀತಿಯ ಸೈತಾನನ ಕೆಲಸಗಳು, ದುರಾತ್ಮನ ಶಕ್ತಿಗಳು ಮತ್ತು ಎಲ್ಲ ಮಾಟ ಮಂತ್ರದ ದುಷ್ಟತನದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಲಿ ಎಂದು ಆಜ್ಞಾಪಿಸುತ್ತೇನೆ. Some believers are good believers. ಕೆಲವು ವಿಶ್ವಾಸಿಗಳು ಒಳ್ಳೆಯ ವಿಶ್ವಾಸಿಗಳು. But in 1 or 2 areas of their life, the devil has bound them. ಆದ್ರೆ 1-2 ಕ್ಷೇತ್ರಗಳಲ್ಲಿ ಅವರ ಜೀವನದಲ್ಲಿ ಸೈತಾನನ ಅವರನ್ನು ಬಂಧನದಲ್ಲಿಟ್ಟಿದ್ದಾನೆ. Jesus is going to cast that out from your life. ಮತ್ತು ನಿನ್ನ ಜೀವನದಿಂದ ಯೇಸು ಅದನ್ನು ಹೊರಗೆ ಹಾಕಲಿಕ್ಕಿದ್ದಾನೆ. No more evil spirit working in your life. ಇನ್ನೆಂದಿಗೂ ಕೂಡ ದುರಾತ್ಮನ ಶಕ್ತಿಯು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದಿಲ್ಲ. When God's time comes, people receive deliverance from evil spirit. ದೇವರ ಸಮಯ ಬಂದಾಗ ದುರಾತ್ಮನ ಶಕ್ತಿಗಳಿಂದ ಜನರ ಬಿಡುಗಡೆಯನ್ನು ಹೊಂದುತ್ತಾರೆ. Maybe spirit of evil imagination, spirit of lust, spirit of greed, spirit of covetousness, spirit of jealousy. ಹೊಟ್ಟೆ ಕಿಚ್ಚಿನ ಆತ್ಮ ಇರಬಹುದು, ಇಲ್ಲದಿದ್ದರೆ ದುರಾಶೆಯ ಆತ್ಮ ಇರಬಹುದು, ಇಲ್ಲದಿದ್ರೆ ಸೈತಾನನ ಒಂದು ಪ್ರೇರೇಪಣೆಯನ್ನು ಉಂಟು ಮಾಡುವಂತ ಆತ್ಮವಾಗಿರಬಹುದು. All the spirits that are bothering you, that are binding you, that are hiding inside you, God will cast them out. ನಿನ್ನನ್ನು ತೊಂದರೆ ಪಡಿಸುತ್ತಾ ನಿನ್ನೊಳಗೆ ಮರೆಯಾಗಿರುವಂತ ಈ ಎಲ್ಲ ದುರಾತ್ಮನ ಶಕ್ತಿಗಳನ್ನು ದೇವರು ಹೊರಗೆ ಹಾಕಲಿಕ್ಕಿದ್ದಾನೆ. In God's time, devils are cast out. ಮತ್ತು ದೇವರ ಸಮಯ ಬಂದಾಗ ದೆವ್ವಗಳು ಹೊರಗೆ ಹಾಕಲ್ಪಡುತ್ತವೆ. Let me pray for you right now. ಈಗಲೇ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. Lord, let your Holy Spirit come upon everybody who has joined. ಇಲ್ಲಿ ಭಾಗವಹಿಸಿರುವಂತ ಪ್ರತಿಯೊಬ್ಬರ ಮೇಲೆ ಕೂಡ ಕರ್ತನೆ ನಿನ್ನ ಪವಿತ್ರಾತ್ಮನ ಇಳಿದು ಬರಲಿ. And if in any area of their life, family, work, finance, ministry, business, if there is devil working, cast the devil out, O Lord, because this is your time. ಇದು ನಿನ್ನ ಸಮಯವಾಗಿರೋದ್ರೆ ಅವರ ಜೀವನದ ಯಾವುದೇ ಕ್ಷೇತ್ರದಲ್ಲಿ, ಕುಟುಂಬದಲ್ಲಿ, ಆರ್ಥಿಕತೆಯಲ್ಲಿ, ಸೇವೆಯಲ್ಲಿ ಆದ್ರೂ ಕೂಡ ಈ ಸೈತಾನನ ಕೆಲಸ ಇರುವುದಾದರೆ ಈಗ ನಿನ್ನ ಸಮಯವಾಗಿಂದ ಅವುಗಳನ್ನು ಹೊರಗೆ ಹಾಕು ಕರ್ತನೆ. Lord, cast out evil spirits. ದುರಾತ್ಮಗಳನ್ನು ಹೊರಗೆ ಹಾಕು ಕರ್ತನೆ. Cast them out in the name of Jesus. ಯೇಸುವಿನ ನಾಮದಲ್ಲಿ ಅವುಗಳನ್ನು ಹೊರಗೆ ಹಾಕು. Oh, cast them out, Lord. ಅವುಗಳನ್ನು ಹೊರಗೆ ಹಾಕು ಕರ್ತನೆ. Because this is your time. ಯಾಕಂದ್ರೆ ಇದು ನಿನ್ನ ಸಮಯವಾಗಿದೆ. Cast out evil spirits. Cast out evil spirits. ಆ ದುರಾತ್ಮಗಳನ್ನು ಹೊರಗೆ ಒದ್ದು ಓಡಿಸು. Deliver everybody, Lord.
ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡು ಕರ್ತನೆ. Because this is your time, your time, your time. ಯಾಕಂದ್ರೆ ಇದು ನಿನ್ನ ಸಮಯ, ನಿನ್ನ ಸಮಯ, ನಿನ್ನ ಸಮಯ. Lord, cast out evil spirits from their children. ಕರ್ತನೆ, ದುರಾತ್ಮಗಳನ್ನು ಅವರ ಮಕ್ಕಳಿಂದ ಹೊರಗೆ ಬಿಸಾಡು. From family members, relatives. ಕುಟುಂಬದ ಸದಸ್ಯರುಗಳಿಂದ, ಸಂಬಂಧಿಕರುಗಳಿಂದ. Deliver your people. ನಿನ್ನ ಜನರನ್ನು ಬಿಡುಗಡೆ ಮಾಡು. Thank you, Jesus. ನಿನಗೆ ವಂದನೆ ಯೇಸುವೇ. Amen. ಆಮೆನ್. Now let's go to the second thing God does. ದೇವರು ಮಾಡುವಂತ ಎರಡನೇ ಸಂಗತಿಗೆ ನಾವು ಹೋಗೋಣ. When his time comes, ಆತನ ಸಮಯ ಬಂದಾಗ, we read in Mark 1st chapter again. ಮಾರ್ಕನ ಮೊದಲನೇ ಅಧ್ಯಾಯದಲ್ಲಿ ತಿರುಗಿ ನಾವು ಓದುವುದಾದ್ರೆ, Jesus healed so many people. ಯೇಸು ಅನೇಕ ಜನರನ್ನು ಗುಣಪಡಿಸಿದನು. He heals Peter's mother-in-law. ಪೇತ್ರನ ಅತ್ತೆಯನ್ನು ಆತನು ಸ್ವಸ್ಥಪಡಿಸಿದಾನೆ. When in the evening, whole town came to their house, he cast out devils and healed everybody. ಸಾಯಂಕಾಲವಾದಾಗ ಪಟ್ಟಣವೆಲ್ಲ ಆತನ ಬಳಿಗೆ ಬಂದಾಗ ದೆವ್ವಗಳನ್ನು ಹೊರಗೆ ಹಾಕಿ ಎಲ್ಲರನ್ನು ಆತನು ಸ್ವಸ್ಥಪಡಿಸಿದನು. Oh, he healed and did miracles. ಆತನು ಗುಣಪಡಿಸಿ ಮಹತ್ಕಾರ್ಯಗಳನ್ನು ಮಾಡಿದನು. The second thing God does in his time, when his time comes, is he heals people, he does miracles in their lives. ಮತ್ತು ದೇವರ ಸಮಯ ಬಂದಾಗ ಆತನು ಮಾಡುವಂತ ಅದ್ಭುತ ಮಹತ್ಕಾರ್ಯಗಳ ಕಾರ್ಯವಾಗಿದೆ ಎರಡನೇದಾಗಿ. Let us pray now for the second thing. ಎರಡನೇ ಸಂಗತಿಗಾಗಿ ಈಗ ನಾವು ಪ್ರಾರ್ಥನೆ ಮಾಡೋಣ. We pray for everybody right now. ಈ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. This is your time. ಇದು ನಿನ್ನ ಸಮಯ. Work miracles, O Lord. ಕರ್ತನೆ, ಮಹತ್ಕಾರ್ಯಗಳನ್ನು ನಡೆಸುವುದು. Heal everyone who needs healing. ಸ್ವಸ್ಥತೆ ಅಗತ್ಯವಿರುವಂತ ಪ್ರತಿಯೊಬ್ಬರನ್ನು ಗುಣಪಡಿಸು. Let the anointing touch them. ಅಭಿಷೇಕ ಅವರನ್ನು ಮುಟ್ಟಲಿ. And right now, let everyone be healed in Jesus' name. ಈಗಲೇ ಪ್ರತಿಯೊಬ್ಬರು ಕೂಡ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಹೊಂದಲಿ. Cast out every sickness and disease from their bodies. ಎಲ್ಲಾ ರೀತಿಯ ರೋಗ ವ್ಯಾಧಿಗಳನ್ನು ಅವರ ದೇಹಗಳಿಂದ ಹೊರಗೆ ಹಾಕು. Heal them, Lord. ಅವರನ್ನು ಗುಣಪಡಿಸು ಕರ್ತನೆ. Amen. ಆಮೆನ್. Now the third thing. ಮೂರನೇದಾಗಿ, In Mark 2nd chapter, ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ the Bible says Jesus was in his house. ಸತ್ಯವೇದದಲ್ಲಿ ಯೇಸು ತನ್ನ ಮನೆಯಲ್ಲಿದ್ದನು. Oh, people broke open the roof and let down a lame man, paralyzed man. ಮತ್ತು ಆ ಜನರು ಒಬ್ಬ ಪಾರ್ಶ್ವರೋಗಿಯನ್ನು ಕರೆದುಕೊಂಡು ಬಂದು ಮೇಲ್ಛಾವಣಿಯನ್ನು ತೆಗೆದು ಆತನನ್ನು ಕೆಳಗಿಳಿಸಿರುವಂತದನ್ನು ಕುರಿತು ನಾವು ಅಲ್ಲಿ ಓದುತ್ತೇವೆ. And Jesus said, your sins are forgiven. ಮತ್ತು ಯೇಸು ಹೇಳಿದಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. The third thing that happens in God's time is God forgives the sins of his people when they come at his feet. ದೇವರ ಸಮಯ ಬಂದಾಗ, ಜನರು ಆತನ ಪಾದಗಳಿಗೆ ಬಳಿ ಬಂದಾಗ ದೇವ ಜನರ ಪಾಪಗಳನ್ನು ಆತನ ಕ್ಷಮಿಸುವಂತವನಾಗಿದ್ದಾನೆ. Today come to the feet of Jesus. ಇವತ್ತು ಯೇಸುವಿನ ಪಾದದ ಬಳಿಗೆ ಬನ್ನಿರಿ. He will forgive your sins. ಆತ ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. Oh, let us pray for the third thing quickly. ಮೂರನೇ ಸಂಗತಿಗಾಗಿ ನಾವು ಬೇಗನೆ ಪ್ರಾರ್ಥಿಸೋಣ. Lord, forgive your people, Lord. ಕರ್ತನೆ, ನಿನ್ನ ಜನರನ್ನು ಕ್ಷಮಿಸು ಕರ್ತನೆ. Forgive in your mercy and compassion. Forgive them, Lord. ನಿನ್ನ ಮಹಾ ಕರುಣೆ ದಯೆಯಲ್ಲಿ ಕರ್ತನೆ ಅವರನ್ನೆಲ್ಲ ನೀನು ಕ್ಷಮಿಸು ಕರ್ತನೆ. You have power on this earth to forgive sins. ಪಾಪಗಳನ್ನು ಕ್ಷಮಿಸುವುದಕ್ಕೆ ಭೂಮಿ ಮೇಲೆ ನಿನಗೆ ಅಧಿಕಾರವಿದೆ. Forgive everybody, Lord. ಪ್ರತಿಯೊಬ್ಬರು ನೀನು ಕ್ಷಮಿಸು ಕರ್ತನೆ. Thank you, Jesus. ನಿನಗೆ ವಂದನೆ ಯೇಸುವೆ. So when God's time comes in fullness, ದೇವರ ಒಂದು ಸಮಯವು ಸಂಪೂರ್ಣತೆಯಲ್ಲಿ ಬಂದಾಗ he will cast out devils from you. ಆತ ನಿಮ್ಮಿಂದ ದೆವ್ವಗಳನ್ನು ಹೊರಗೆ ಹಾಕುತ್ತಾನೆ. Second thing, he will heal and work miracles in your life. ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಸ್ವಸ್ಥಪಡಿಸಿ ಮಹತ್ಕಾರ್ಯಗಳನ್ನು ನಡೆಸುವ ಆತನಾಗಿದ್ದಾನೆ. Third thing, he will forgive you, forgive your sins when you come to his feet. ಮತ್ತು ಆತನ ಪಾದ ಬಳಿಗೆ ಬಂದಾಗ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ. Fourth thing, ನಾಲ್ಕನೇದಾಗಿ, this is more important. ಇದು ಬಹಳ ಪ್ರಾಮುಖ್ಯವಾದದ್ದು. I'll talk a little more on this point. ಮತ್ತು ಈ ಅಂಶದ ಮೇಲೆ ಸ್ವಲ್ಪ ಹೆಚ್ಚಾಗಿ ಮಾತನಾಡುತ್ತೇನೆ. When God's time comes in our life or in the world, ಲೋಕದಲ್ಲಾಗ್ಲಿ ನಮ್ಮ ಜೀವನದಲ್ಲಾಗ್ಲಿ ದೇವರ ಸಮಯ ಬಂದಾಗ God will call people for his ministry. God will call people to serve in the vineyard. ಮತ್ತು ದೇವರು ಜನರನ್ನು ತನ್ನ ಸೇವೆಗೆ ಕರೀತಾನೆ ಮತ್ತು ತನ್ನ ದ್ರಾಕ್ಷಿಯ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರ ಆತನು ಕರೆಯುವಂತವನಾಗಿದ್ದಾನೆ. Harvest is plenty, laborers are few. ಬೆಳೆಯು ಬಹಳವಾಗಿದೆ, ಕೆಲಸದವರು ಸ್ವಲ್ಪ. What did Jesus do in Mark 1st chapter again? ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಏನು ಮಾಡಿದ್ದಾನೆ? After he said the time is fulfilled, the time is fulfilled.
ಆ ಸಮಯವು ಸಂಪೂರ್ಣವಾಗಿದೆ, ಕಾಲವು ಪರಿಪೂರ್ಣವಾಗಿದೆ ಎಂದು ಹೇಳಿದ ನಂತರ what did he do? ಆತನೇನು ಮಾಡಿದಾನೆ? He called Peter and Andrew to follow him, to serve the Lord. ಪೇತ್ರ ಅಂದ್ರೆ ನನ್ನ ಕರ್ತನ ಸೇವೆ ಮಾಡ್ಲಿಕ್ಕೋಸ್ಕರ ಅವರನ್ನು ಹಿಂಬಾಲಿಸ್ಲಿಕ್ಕೋಸ್ಕರ ಕರೆದಿದ್ದಾನೆ. He called James and John, follow me, I'll make you fishers of men. ಯಾಕೋಬ ಯೋಹಾನರನ್ನು ಕೂಡ ನಿಮ್ಮನ್ನು ಮನುಷ್ಯರ ನಡೆಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಆತನ ಕರೆದಿದ್ದಾನೆ. And he trained them. ಆತನು ಅವರನ್ನು ತರಬೇತಿಗೊಳಿಸಿದನು. He filled them with the Holy Spirit. ಪವಿತ್ರಾತ್ಮದಿಂದ ಅವರನ್ನು ತುಂಬಿಸಿದನು. He gave them the anointing. ಅವರಿಗೆ ಅಭಿಷೇಕವನ್ನು ದಯಪಾಲಿಸಿದ್ದಾನೆ. And they shook the world, they served the Lord. ಮತ್ತು ಅವರು ಲೋಕವನ್ನು ಅಲ್ಲಕಲ್ಲೋಲ ಮಾಡುವಂತೆ ಮಾಡಿ ಕರ್ತನ ಸೇವೆ ಮಾಡಿದ್ದಾರೆ. When God's time comes, God picks up people for the ministry. ಮತ್ತು ದೇವರ ಸಮಯ ಬಂದಾಗ ದೇವರು ತನ್ನ ಸೇವೆಗಾಗಿ ಜನರನ್ನು ಆರಿಸಿಕೊಳ್ಳುವವನಾಗಿದ್ದಾನೆ. Now we are in God's time. ಮತ್ತು ಈಗ ನಾವು ದೇವರ ಸಮಯದಲ್ಲಿದ್ದೇವೆ. Some of you will receive God's call. ನಿಮ್ಮಲ್ಲಿ ಕೆಲವರು ದೇವರ ಕರೆಯುವಿಕೆಯನ್ನು ಹೊಂದಲಿಕ್ಕಿದ್ದೀರಿ. God will take you for his ministry. ಮತ್ತು ದೇವರು ತನ್ನ ಸೇವೆಗಾಗಿ ನಿಮ್ಮನ್ನು ತೆಗೆದುಕೊಳ್ತಾನೆ. Some for full time, some for part time. ಕೆಲವರನ್ನು ಪೂರ್ಣಾವಧಿ ಸೇವೆಗಾಗಿ, ಕೆಲವರನ್ನು ಅಲ್ಪಾವಧಿ ಸೇವೆಗಾಗಿ. And then God will fill you with the Holy Spirit. ಮತ್ತು ನಂತರ ದೇವರು ತನ್ನ ಪವಿತ್ರಾತ್ಮದಿಂದ ನಿಮ್ಮನ್ನು ತುಂಬಿಸುತ್ತಾನೆ. And then God will anoint you. ಮತ್ತು ದೇವರು ನಿಮ್ಮನ್ನು ಅಭಿಷೇಕಿಸುತ್ತಾನೆ. Oh, he will anoint you. ಆತ ನಿಮ್ಮನ್ನು ಅಭಿಷೇಕಿಸ್ತಾನೆ. And then mighty works will happen. ಮತ್ತು ನಂತರ ದೇವರ ಬಲವಾದ ಕಾರ್ಯಗಳು ನಡೆಯುವಂತವುಗಳಾಗಿದೆ. I will talk little to you about anointing. ಅಭಿಷೇಕವನ್ನು ಕುರಿತು ನಾನು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡುತ್ತೇನೆ. Lot of people ask me, what is the anointing? What is the anointing? ಅನೇಕ ಜನರು ನನ್ನನ್ನು ಕೇಳ್ತಾರೆ, ಅಭಿಷೇಕ ಅಂದ್ರೆ ಏನು, ಅಭಿಷೇಕ ಅಂದ್ರೆ ಏನೆಂಬುದಾಗಿ. Anointing is the power that makes you function in the gifts of the Holy Spirit without any effort. ಮತ್ತು ಯಾವುದೇ ಪ್ರಯಾಸವಿಲ್ಲದೆ ಪವಿತ್ರಾತ್ಮನ ವರಗಳಲ್ಲಿ ಕಾರ್ಯ ಮಾಡುವಂತೆ ನಿಮ್ಮನ್ನು ಮಾಡುವಂತದೇ ಅಭಿಷೇಕವಾಗಿದೆ. Whatever you are called to do, whatever your gifts are, you will function in them very easily. ಯಾವುದೇ ಒಂದು ಕಾರ್ಯ ಮಾಡುವಂತದಕ್ಕಾಗಿ ನೀವು ಕರೆಯಲ್ಪಟ್ಟವರಾಗಿದ್ದರೂ, ಯಾವುದೇ ಕರೆಯುವಿಕೆ ನಿಮ್ಮಲ್ಲಿದ್ರೂ ಕೂಡ ಬಹಳ ಸುಲಭತರವಾದ ರೀತಿಯಲ್ಲಿ ಅದರಲ್ಲಿ ನೀವು ಕಾರ್ಯ ಮಾಡುವಂತವರಾಗಿರ್ತೀರಿ. If you are anointed to preach, preaching will be so effortless for you. ನೀವು ಪ್ರಸಂಗಿಸುವಂತದಕ್ಕಾಗಿ ಕರೆಯಲ್ಪಟ್ಟಿರುವುದಾದ್ರೆ ಪ್ರಸಂಗಿಸುವಂತದ್ದು ತುಂಬಾ ಸುಲಭತರವಾಗಿರುವಂತ ಸಂಗತಿ ನಿಮಗಾಗಿರುತ್ತದೆ. By the anointing. ಅಭಿಷೇಕದ ಮುಖಾಂತರವಾಗಿ. If you are called to move in the word of knowledge, word of wisdom, prophecy, all this, the anointing makes it very easy. ಜ್ಞಾನವಾಕ್ಯವರ, ವಿದ್ಯಾವಾಕ್ಯವರ, ಪ್ರವಾದನೆಯ ವಾರದಲ್ಲಿ ನೀವು ಕದಲಿಸಲ್ಪಡುವುದಕ್ಕೆ ಉಪಯೋಗಿಸಲ್ಪಟ್ಟ ಕರೆಯಲ್ಪಟ್ಟಿರುವುದಾದ್ರೆ ಅಭಿಷೇಕವು ಅದರಲ್ಲಿ ನೀವು ಸುಲಭತರವಾಗಿ ಕಾರ್ಯ ಮಾಡುವಂತೆ ಮಾಡ್ತದೆ. But then who receives the anointing? ಆದ್ರೆ ಅಭಿಷೇಕ ಹೊಂದಿಕೊಳ್ಳುವವರು ಯಾರು? Who will get it? ಅಭಿಷೇಕ ಯಾರಿಗೆ ಸಿಕ್ಕುತ್ತದೆ? Many times we run to preachers. Oh, brother, give your anointing. Lot of people come to me also saying, we want some anointing. ಮತ್ತು ಅನೇಕ ಸಾರಿ ನಾವು ಪ್ರಸಂಗಿಗಳ ಹತ್ರ ಅಭಿಷೇಕಕ್ಕಾಗಿ ಓಡುತ್ತೇವೆ, ಮತ್ತು ನನ್ನ ಹತ್ರ ಕೂಡ ಅನೇಕ ಜನ ಬರ್ತಾರೆ, ಬ್ರದರ್ ನಿಮ್ಮ ಅಭಿಷೇಕ ನನಗೆ ಬೇಕೆಂಬುದಾಗಿ. It will not come like that. ಆ ರೀತಿಯಾಗಿ ಅದು ಬರುವುದಿಲ್ಲ. If it would come by preachers laying hands upon you, by this time you would be heavily anointed because so many people laid hands upon you. ಪ್ರಸಂಗಿಗಳು ನಿಮಗಾಗಿ ಪ್ರಾರ್ಥಿಸುವುದರಿಂದ ಅಭಿಷೇಕ ನಿಮಗೆ ಸಿಕ್ಕಿರುವುದಾದ್ರೆ ಇವತ್ತು ನೀವು ಅನೇಕ ಪ್ರಸಂಗಿಗಳ ನಿಮ್ಮ ತಲೆ ಮೇಲೆ ಕೈ ಇಟ್ಟು ನೀವು ಬಲವಾದ ಅಭಿಷಿಕ್ತರು ನೀವಾಗಿರ್ತಾ ಇದ್ದೀರಿ. It will not come. ಹಾಗೆ ಬರುವುದಿಲ್ಲ. Sometimes it is empty hand on empty heads. ಮತ್ತು ಕೆಲವು ಸಾರಿ ಖಾಲಿ ಕೈ ಖಾಲಿ ತಲೆ ಮೇಲೆ. How to get the anointing? ಅಭಿಷೇಕವನ್ನು ಹೊಂದಿಕೊಳ್ಳುವುದು ಹೇಗೆ? If you read Numbers 11th chapter, ಅರಣ್ಯಕಾಂಡ 11ನೇ ಅಧ್ಯಾಯ ನಾವು ಓದುವುದಾದ್ರೆ, tonight read that chapter, tomorrow read that chapter. ಮತ್ತು ಈ ರಾತ್ರಿ ನಾಳೆ ಆ ಅಧ್ಯಾಯವನ್ನು ಓದಿರಿ. One day Moses tells God, ಒಂದಿನ ಮೋಶೆ ದೇವರಿಗೆ ಹೇಳ್ತಾನೆ, Lord, the burden is too much, Lord. ಭಾರ ಬಹಳ ಹೆಚ್ಚಾಗಿದೆ ಕರ್ತನೇ. I can't bear this burden taking care of so many millions of people in the wilderness. ಈ ಲಕ್ಷಾಂತರ ಜನರನ್ನು ಅರಣ್ಯದಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರುವಂತ ಈ ಭಾರವನ್ನು ನನ್ನಿಂದ ಹೊರಲು ಸಾಧ್ಯವಿಲ್ಲ. The burden is too heavy, Lord. ಭಾರ ಬಹಳ ಹೆಚ್ಚಾಗಿದೆ ಕರ್ತನೇ. And God said, okay, I'll help you. ಮತ್ತು ದೇವರು ಹೇಳ್ತಾನೆ, ಆಯ್ತು ನಾನು ನಿನಗೆ ಸಹಾಯ ಮಾಡ್ತೇನೆ. Get 70 people, elders, to the tabernacle. 70 ಹಿರಿಯ ಜನರು ನೀನು ದೇವದರ್ಶನ ಗುಡಾರದ ಹತ್ರ ಕರೆದುಕೊಂಡು ಬಾ.
And I will take your anointing and put it on all the 70 people. ನಿನ್ನ ಮೇಲಿರುವಂತ ಅಭಿಷೇಕವನ್ನು ತೆಗೆದುಕೊಂಡು ನಾನು ಆ 70 ಜನರಲ್ಲಿ ಇಡುವೆನು. They will bear your burden. ಮತ್ತು ಅವರು ನಿನ್ನೊಂದಿಗೆ ಭಾರವನ್ನು ಹೊರುತ್ತಾರೆ. Your burden will be shared. ಆಗ ನಿನ್ನ ಭಾರವನ್ನು ಅವರು ಹಂಚಿಕೊಳ್ಳಲಿಕ್ಕೆ ಆಗ್ತದೆ. Same spirit I'll put, your spirit only. ನಿನ್ನಲ್ಲಿರುವಂತ ಆತ್ಮವನ್ನೇ ತೆಗೆದು ನಾನು ಅವರಿಗೆ ಕೊಡ್ತೇನೆ. So they'll have same vision, same burden. ಅದರಿಂದ ಅದೇ ಒಂದು ಭಾರ, ಅದೇ ದರ್ಶನ ಅವರು ಹೊಂದಿದವರಾಗಿರುವಂತೆ. So 70 people will bear the burden, your burden will become light. All 70, the same spirit will work. ಮತ್ತು 70 ಜನರ ಭಾರವನ್ನು ಹಂಚಿಕೊಳ್ತಾರೆ ಮತ್ತು 70 ಜನರಲ್ಲಿ ಕೂಡ ನಿನ್ನಲ್ಲಿರುವಂತಹ ಅದೇ ಆತ್ಮವನ್ನು ಅವರು ಹಂಚಿಕೊಳ್ಳಿಕ್ಕೆ So they all gathered in the tabernacle next day. ಮತ್ತು ಮರು ದಿವಸದಲ್ಲಿ ಅವರೆಲ್ಲರೂ ಕೂಡ ದೇವದರ್ಶನದ ಗುಡಾರದ ಹತ್ರ ಸೇರಿ ಬಂದಿದ್ದಾರೆ. Then God took some of the spirit from Moses and put it on the 70 people. ಮತ್ತು ದೇವರು ಮೋಶೆಯಲ್ಲಿರುವಂತಹ ಆತ್ಮದಲ್ಲೇ ಸ್ವಲ್ಪವನ್ನು ತೆಗೆದುಕೊಂಡು ಆ 70 ಜನರಲ್ಲಿ ಇಟ್ಟಿದ್ದಾನೆ. Without reducing the anointing of Moses. ಮೋಶೆಗಿರುವಂತಹ ಅಭಿಷೇಕವನ್ನು ಕಡಿಮೆ ಮಾಡದೆ. Without reducing the measure of the spirit in Moses. ಮತ್ತು ಮೋಶೆಯಲ್ಲಿರುವಂತಹ ಆತ್ಮದ ಅಳತೆಯನ್ನು ಕಡಿಮೆ ಮಾಡದೆ. Still God put on everybody same spirit. ಮತ್ತು ಎಲ್ಲರಲ್ಲಿ ಕೂಡ ಅದೇ ಆತ್ಮವನ್ನು ದೇವರಿಟ್ಟಿದ್ದಾನೆ. So what am I trying to tell you? ನಾನು ನಿಮಗೆ ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ? When you see the man of God carrying heavy burden of the Lord. ಮತ್ತು ಒಬ್ಬ ದೇವರ ಸೇವಕನು ಕರ್ತನ ಒಂದು ಭಾರವನ್ನು ಹೊರುವಂತವನಾಗಿ ಕಾಣುವಾಗ, then you want to help that man in bearing the burden, sharing the burden, then the anointing will come upon you. ಮತ್ತು ಆ ದೇವರ ಸೇವಕನು ಹೊರುವಂತ ಭಾರವನ್ನು ಕಡಿಮೆ ಮಾಡ್ಲಿಕ್ಕೆ ನೀವು ಹಂಚಿಕೊಳ್ಳುವಾಗ, ಆ ಭಾರವನ್ನು ಹೊತ್ತುಕೊಳ್ಳುವಾಗ ಮೇಲೆ ಬರ್ತದೆ. Yes, when you share the burden which God has put on a servant of God, then that anointing will come upon you. ದೇವರ ಸೇವಕನ ಮೇಲೆ ದೇವರಿಟ್ಟಿರುವಂತ ಭಾರವನ್ನು ನೀವು ಹಂಚಿಕೊಳ್ಳುವಾಗ ಆಗ ನಿಮ್ಮ ಮೇಲೆ ಆ ಅಭಿಷೇಕ ಬರ್ತದೆ. Simply you want that anointing to lift up your collar, make your ministry big, stand on the stage, preach to big crowd, then anointing will not come. ಸುಲಭವಾಗಿ ದೊಡ್ಡ ಒಂದು ವೇದಿಕೆ ಮೇಲೆ ನಿಂತುಕೊಳ್ಬೇಕು, ದೊಡ್ಡ ಪ್ರಸಂಗ ಮಾಡ್ಬೇಕಂತ ಕಾಲರ್ ಮೇಲೆ ಆಡಿಸ್ಲಿಕ್ಕಾದ್ರೆ ದೇವರ ಅಭಿಷೇಕ ನಿಮಗೆ ಬರುವುದಿಲ್ಲ. Thousands and thousands went to Brother Dinakaran, give us your anointing, give us your anointing, and God prayed. ಮತ್ತು ಸಾವಿರಾರು ಜನರು ಸಹೋದರ ದಿನಕರನ್ ಅವರ ಹತ್ರ ಹೋಗಿ ನಿಮ್ಮ ಅಭಿಷೇಕ ಕೊಡಿ, ನಿಮ್ಮ ಅಭಿಷೇಕ ಕೊಡಿ ಎಂದು ಕೇಳಿ ಪ್ರಾರ್ಥನೆ ಮಾಡಿಸಿಕೊಂಡ್ರು. Hardly anybody got, they only got style, lifting up their eyebrows, the style they got. ತುಂಬಾ ಅಪರೂಪವಾಗಿ ಯಾರಿಗೂ ಸಿಕ್ಕಿಲ್ಲ ಎಂದೇ ಹೇಳ್ಬೋದು, ಆದ್ರೆ ಅವರ ಸ್ಟೈಲ್ ಮಾತ್ರ ಸಿಕ್ಕಿದ. ಅವ್ರ ತರ ಕಣ್ಣ ಆಡಿಸುವುದು, ಅವ್ರ ತರ ಕೈ ಆಡಿಸುವುದು. Very few people who desired that same burden, same compassion and love that Brother Dinakaran has for people, the way he sacrifices his life for people. When they desired that, then God gave them the anointing. ಆದ್ರೆ ಬಹಳ ಕಡಿಮೆ ಜನರು ಅವರ ತರ ಭಾರವನ್ನು ಹಂಚಿಕೊಳ್ಳುವಂಥದ್ದು, ಜನರಿಗಾಗಿ ಗೋಳಾಡುವಂಥದ್ದನ್ನು ಅವರು ಬಯಸಿದಾಗ ಅಂತವರಿಗೆ ಮಾತ್ರ ಅಭಿಷೇಕ ಸಿಕ್ಕಿದೆ. When you are willing to carry the burden of God's heart, then anointing will come on you. ಮತ್ತು ದೇವರ ಹೃದಯದ ಭಾರವನ್ನು ಹಂಚಿಕೊಳ್ಳಕ್ಕೆ ನೀವು ಸಿದ್ಧರಾಗುವಾಗ ಆಗ ಬರ್ತದೆ. If you only want to become famous, anointing will not come on you. ಆದ್ರೆ ನೀವು ಪ್ರಸಿದ್ಧಿಗೊಳ್ಳಬೇಕೆಂದು ಮಾತ್ರ ಬಯಸುವುದಾದ್ರೆ ಅಭಿಷೇಕ ನಿಮ್ಮ ಮೇಲೆ ಬರುವುದಿಲ್ಲ. Today, lot of them are there in Christian ministry circle. Only meeting preacher style is there, bodyguard is there, all the show is there. Anointing is not there. ಇವತ್ತು ಕ್ರೈಸ್ತ ಸಮೂಹದ ಮಧ್ಯದಲ್ಲಿ ಅನೇಕ ಜನ ಇದ್ದಾರೆ, ಒಂದು ಪ್ರಸಂಗದ ಶೈಲಿ ಇದೆ ಮತ್ತು ಬಾಡಿಗಾರ್ಡ್ ಗಳಿದ್ದಾರೆ, ಎಲ್ಲ ಇದೆ, ಆದ್ರೆ ಅಭಿಷೇಕ ಮಾತ್ರ ಇಲ್ಲ. Everything is there. ಅದು ಬಿಟ್ಟು ಎಲ್ಲ ಇದೆ. Stage is there, light is there, crowd is there, smoke is there, dance is there. ಸ್ಟೇಜ್ ಇದೆ, ಬೆಳಕಿದೆ, ನಾಟ್ಯ ಇದೆ ಮತ್ತು ಹೊಗೆ ಕೂಡ ಆಗ್ತಾ ಇರ್ತಾರೆ. But anointing is not there. ಆದ್ರೆ ಅಭಿಷೇಕ ಇಲ್ಲ ಅಲ್ಲಿ. God is not there. ದೇವರಿಲ್ಲ ಆ ಸ್ಥಳದಲ್ಲಿ. But when you carry the heart of God, the love of God for people, you are willing to suffer for people, then God will anoint you. ದೇವರ ಹೃದಯ, ದೇವರ ಭಾರ ನೀವು ಹಂಚಿಕೊಳ್ಳುವಾಗ, ಜನರಿಗಾಗಿ ನೀವು ಶ್ರಮೆ ಅನುಭವಿಸುವಾಗ ದೇವರ ಒಂದು ಅಭಿಷೇಕ ನಿಮ್ಮ ಮೇಲೆ ಬರುವಂತದ್ದಾಗಿರ್ತದೆ. So when it is God's time, ಮತ್ತು ಇದು ದೇವರ ಸಮಯವಾಗಿರುವಾಗ, first thing is he will cast out devils from you. ಮೊದಲನೇದಾಗಿ ನಿಮ್ಮಿಂದ ತನ್ನ ದೆವ್ವಗಳನ್ನು ಹೊರಗೆ ಹಾಕುತ್ತಾನೆ. Second thing, he will heal, work miracles in your life. ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಮಾಡಿ ಸ್ವಸ್ಥತೆಗಳನ್ನು ಮಾಡ್ತಾನೆ. Third, he'll forgive you.
ಮೂರನೇದಾಗಿ ಆತ ನಿಮ್ಮನ್ನು ಕ್ಷಮಿಸ್ತಾನೆ. Fourth, he will call you for the ministry and anoint you. ಮತ್ತು ನಾಲ್ಕನೇದಾಗಿ ಸೇವೆಗಾಗಿ ನಿಮ್ಮನ್ನು ಕರೆದು Now, let's quickly see the two things that we have to do when it is God's time. ಮತ್ತು ದೇವರ ಸಮಯ ಬಂದಾಗ ನಾವು ಮಾಡಬೇಕಾಗಿರುವಂತ ಎರಡು ಸಂಗತಿಗಳನ್ನು ನಾವು ತ್ವರಿತವಾಗಿ ನೋಡಿಕೊಳ್ಳೋಣ. The first thing we need to do, ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂತ ಸಂಗತಿ, Jesus said, repent. ಯೇಸು ಹೇಳಿದಾನೆ, ಪಶ್ಚಾತ್ತಾಪಡ್ರಿ ಎಂಬುದಾಗಿ. That means turn to God, turn from your own way. ಅದರ ಅರ್ಥ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಸ್ವಂತ ಮಾರ್ಗಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. From my will, I turn to the will of God. ನನ್ನ ಚಿತ್ತದಿಂದ ದೇವರ ಚಿತ್ತದ ಕಡೆಗೆ ನಾನು ತಿರುಗಿಕೊಳ್ತೇನೆ. From my way, I turn to the ways of God. ನನ್ನ ಮಾರ್ಗದಿಂದ ದೇವರ ಮಾರ್ಗಗಳ ಕಡೆಗೆ ನಾನು ತಿರುಗಿಕೊಳ್ತೇನೆ. From my self life, I'll turn to the life of God. ನನ್ನ ಸ್ವಾರ್ಥ ಜೀವನದಿಂದ ನಾನು ದೇವರ ಜೀವದ ಕಡೆಗೆ ತಿರುಗಿಕೊಳ್ತೇನೆ. That is the meaning of repentance. Repentance means not just weeping and saying, I'm sorry, but along with that saying, Lord, I turn to you, Lord. ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವುದಂದ್ರೆ ಅದೇ ದೇವರ ಕಡೆಗೆ ತಿರುಗಿಕೊಳ್ಳುತ್ತದಂದ್ರೆ ಸ್ವಲ್ಪ ಕಣ್ಣೀರನ್ನು ಸುರಿಸಿ ನಾನು ವಿಷಾದಿಸ್ತೇನೆ ಅಂತ ಹೇಳುವಂತದ್ದಲ್ಲ, ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಳ್ಳುವಂತದ್ದಾಗಿದೆ. Lord, I want your will, God. ಕರ್ತನೆ, ನಿನ್ನ ಚಿತ್ತ ನನಗೆ ಬೇಕು ಕರ್ತನೆ. I want you, Lord. ನೀನು ನನಗೆ ಬೇಕು ಕರ್ತನೆ. You will be first in my life. ನನ್ನ ಜೀವನದಲ್ಲಿ ನಿನಗೆ ಮೊದಲನೇ ಸ್ಥಾನ ಕರ್ತನೆ. That is turning to God. ಅದು ದೇವರ ಕಡೆಗೆ ತಿರುಗಿಕೊಳ್ಳುವಂತದ್ದಾಗಿದೆ. Whenever it is God's time, you have to turn to him. ಮತ್ತು ದೇವರ ಸಮಯ ಬಂದ ಪ್ರತಿ ಸಾರಿ ಕೂಡ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. Jesus said, repent. ಯೇಸು ಹೇಳಿದಾನೆ, ಪಶ್ಚಾತ್ತಾಪಡ್ರಿ. The second thing, ಎರಡನೇದಾಗಿ he said, believe the good news, believe the gospel. ಸುವಾರ್ತೆಯನ್ನು ನಂಬಿರಿ. Believe the good news. ಸುವಾರ್ತೆಯನ್ನು ನಂಬಿರಿ. What is the good news now? ಈಗ ಸುವಾರ್ತೆ ಏನು? ಶುಭವಾರ್ತೆ ಏನು? The good news is this is God's time. ಮತ್ತು ಶುಭವಾರ್ತೆ ಏನಂದ್ರೆ ಇದು ದೇವರ ಸಮಯ. Believe this is God's time. ಇದು ದೇವರ ಸಮಯ ಎಂಬುದಾಗಿ ನಂಬಿರಿ. Oh, believe he will cast out devils, he will heal, he will forgive, he will call me to serve him. ಮತ್ತು ಆತನ ದೆವ್ವಗಳನ್ನು ಹೊರಗೆ ಹಾಕುತ್ತಾನೆ, ಆತನ ಸ್ವಸ್ಥಪಡಿಸುತ್ತಾನೆ ಮತ್ತು ಆತನ ಸೇವೆಗಾಗಿ ನನ್ನನ್ನು ಕರೀತಾನೆ ಎಂಬುದಾಗಿ ನಂಬುವಂತವರಾಗಿರಿ. This is God's time. ಇದು ದೇವರ ಸಮಯ. I believe these four things God will do in my life. ಮತ್ತು ಈ ನಾಲ್ಕು ಸಂಗತಿಗಳನ್ನು ದೇವರು ನನ್ನ ಜೀವನದಲ್ಲಿ ಮಾಡ್ತಾನೆ ಎಂಬುದಾಗಿ ನಾನು ನಂಬ್ತೇನೆ. God will anoint me, God will use me. ದೇವರು ನನ್ನ ಅಭಿಷೇಕಿಸ್ತಾನೆ, ದೇವರು ನನ್ನನ್ನು ಉಪಯೋಗಿಸುತ್ತಾನೆ. And how do you show your faith? How do you show you believe? ನೀವು ನಂಬ್ತೀರೆಂಬುದಾಗಿ ಹೇಗೆ ನೀವು ನಿಮ್ಮ ನಂಬಿಕೆಯನ್ನು ತೋರಿಸ್ತೀರಿ? By saying, thank you, Lord. ನಿನಗೆ ವಂದನೆ ಕರ್ತನೆ ಎಂದು ಹೇಳುವುದರ ಮೂಲಕವಾಗಿ. Oh, thank you, Lord, this is your time. ಕರ್ತನೆ, ನಿನಗೆ ವಂದನೆ, ಇದು ನಿನ್ನ ಸಮಯ. You will drive out devils, thank you, Lord, from my life. ನನ್ನ ಜೀವನದಲ್ಲಿ ನೀನು ದೆವ್ವಗಳನ್ನು ಹೊರಗೆ ಹಾಕ್ತಿ ಕರ್ತನೆ, ನಿನಗೆ ವಂದನೆ. You will heal and work miracles in my life, thank you, Lord. ನೀನು ನನ್ನ ಜೀವನದಲ್ಲಿ ಸ್ವಸ್ಥತೆ ಮಾಡಿ ಮಹತ್ಕಾರ್ಯಗಳನ್ನು ಮಾಡುವಂತದಕ್ಕಾಗಿ ದೇವರೇ ನಿನಗೆ ವಂದನೆ. You will forgive my sins, thank you, Lord. ನನ್ನ ಪಾಪಗಳನ್ನು ನೀನು ಕ್ಷಮಿಸ್ತಿ ಕರ್ತನೆ, ನಿನಗೆ ವಂದನೆ. You will pick me up for ministry, you will anoint me, you will use me, thank you, Lord. ನೀನು ಸೇವೆಗಾಗಿ ನನ್ನನ್ನು ಆರಿಸಿಕೊಂಡು ನನ್ನ ಅಭಿಷೇಕಿಸಿ ನನ್ನನ್ನು ಉಪಯೋಗಿಸ್ತಿ ಕರ್ತನೆ, ನಿನಗೆ ವಂದನೆ. This is your time in my life and for my family, for my children, thank you, Lord. ಇದು ನನ್ನ ಜೀವನಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ ಇದು ನಿನ್ನ ಸಮಯವಾಗಿದೆ ಕರ್ತನೆ, ನಿನಗೆ ವಂದನೆ. Time you will perform financial miracles. ಆರ್ಥಿಕತೆ ಕಾರ್ಯಗಳನ್ನು ಮಾಡಿಸುವಂತ ಸಮಯ ಇದಾಗಿದೆ. Thank you, Lord. ನಿನಗೆ ವಂದನೆ ಕರ್ತನೆ. You will do things beyond my imagination, thank you, Lord. ನನ್ನ ಊಹೆಯನ್ನು ಮೀರುವಂತ ಕಾರ್ಯಗಳನ್ನು ನೀನು ಮಾಡ್ತಿ ಕರ್ತನೆ, ನಿನಗೆ ವಂದನೆ. Clear my debts, thank you, Lord. ನನ್ನ ಸಾಲಗಳನ್ನು ತೀರಿಸಲಿಕ್ಕೆ ನೀನು ಸಹಾಯ ಮಾಡ್ತೀನಿ, ನಿನಗೆ ವಂದನೆ ಕರ್ತನೆ. You will make the impossible possible, thank you, Lord. ಅಸಾಧ್ಯವಾದದ್ದನ್ನು ನೀನು ಸಾಧ್ಯ ಮಾಡ್ತಿ ಕರ್ತನೆ, ನಿನಗೆ ವಂದನೆ. You will make a way in the desert, thank you, Lord. ಅರಣ್ಯದಲ್ಲಿ ನೀನು ಮಾರ್ಗವನ್ನು ಮಾಡ್ತಿ ಕರ್ತನೆ, ನಿನಗೆ ವಂದನೆ. So believe the good news. ಶುಭವಾರ್ತೆಯನ್ನು ನಂಬಿರಿ. And thank him, rejoice in him, praise him. ಆತನಲ್ಲಿ ಆನಂದಿಸುತ್ತಾ ಆತನನ್ನು ಸ್ತುತಿಸಿರಿ. Because this is God's time. ಯಾಕಂದ್ರೆ ಇದು ದೇವರ ಸಮಯವಾಗಿದೆ. Amen. ಆಮೆನ್. So here the message is complete. ಇಲ್ಲಿ ಸಂದೇಶ ಸಂಪೂರ್ಣವಾಗಿದೆ. Let us pray together now. ನಾವು ಒಟ್ಟಾಗಿ ಈಗ ಪ್ರಾರ್ಥನೆ ಮಾಡೋಣ.
Hallelujah. Thank you, Lord. Thank you, Hallelujah. Lord. ನಿನಗೆ Thank you, Lord. ವಂದನೆ ಕರ್ತನೆ. Oh, ನಿನಗೆ I ವಂದನೆ thank you that ಕರ್ತನೆ. Holy Spirit is upon everybody, Lord. ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮನ ಇರುವುದಕ್ಕಾಗಿ ನಿನಗೆ ವಂದನೆ All ಕರ್ತನೆ. those are listening to your word. Your Spirit is upon them, Lord. ನಿನ್ನ ವಾಕ್ಯವನ್ನು ಕೇಳ್ತಿರುವಂತ ಎಲ್ಲರ ಮೇಲೆ ಕೂಡ ದೇವರೇ ನಿನ್ನ ಆತ್ಮ ಇದೆ ಸ್ವಾಮಿ. You are going to do these 4 things, Lord. ಈ 4 ಸಂಗತಿಗಳನ್ನು ನೀನು ಮಾಡುತ್ತೀ ಕರ್ತನೆ. And from our side, we turn to you, Lord. I turn to you, Lord. ನಮ್ಮ ಕಡೆಯಿಂದ ನಾವು ನಿನ್ನ ಕಡೆಗೆ ತಿರುಗಿಕೊಳ್ತೇವೆ ಕರ್ತನೆ. I repent, Lord, of my sin. ನನ್ನ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ ಕರ್ತನೆ. ನಾನು And I turn from my ತಿರುಗಿಕೊಳ್ತೇನೆ. ways to your ways, Lord. ನನ್ನ ಮಾರ್ಗಗಳ ಕಡೆಯಿಂದ ನಿನ್ನ ಮಾರ್ಗಗಳ ಕಡೆಗೆ Your ತಿರುಗಿಕೊಳ್ತೇನೆ will, O ಕರ್ತನೆ. Lord. ನಿನ್ನ ಚಿತ್ತ ಕರ್ತನೆ. Lord, fill me with the Holy Spirit. Fill everybody with the Holy Spirit. ಕರ್ತನೆ ಪವಿತ್ರಾತ್ಮದಿಂದ ನನ್ನನ್ನು ತುಂಬಿಸು. ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿಂದ ತುಂಬಿಸು. Touch everyone. Touch every family right now who has joined. ಇಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬವನ್ನು ಕೂಡ ನೀನು ಸ್ಪರ್ಶಿಸು ಕರ್ತನೆ. Oh, miracles in their life. Deliverance in their life. ಅವರ ಜೀವನದಲ್ಲಿ ಮಹತ್ಕಾರ್ಯಗಳನ್ನು ಮಾಡು. ಅವರ ಜೀವನದಲ್ಲಿ ಬಿಡುಗಡೆ ಉಂಟಾಗಲಿ. Prosperity in their life. Breakthroughs in their lives. ಅವರ ಜೀವನದಲ್ಲಿ ಅಭಿವೃದ್ಧಿ ಬರಲಿ. ಅವರ ಜೀವನದಲ್ಲಿ ದಿಗ್ವಿಜಯಗಳು ಬರಲಿ. Assurance of forgiveness and new beginning. ಪಾಪ ಕ್ಷಮಾಪಣೆಯ ಮತ್ತು ಹೊಸ ಪ್ರಾರಂಭದ ಒಂದು ಭರವಸೆ ಅವರಲ್ಲಿ ಉಂಟಾಗಲಿ. And Lord, mighty anointing on their lives to serve you, Lord. ಮತ್ತು ನಿನ್ನನ್ನು ಸೇವಿಸಲಿಕ್ಕಾಗಿ ಅವರ ಜೀವನದಲ್ಲಿ ಬಲವಾದ ಅಭಿಷೇಕ ಇಳಿದು ಬರಲಿ. Bless everybody. ಪ್ರತಿಯೊಬ್ಬರನ್ನು ಆಶೀರ್ವದಿಸು. Visit them tonight. ಈ ರಾತ್ರಿ ಅವರನ್ನು ಸಂದರ್ಶಿಸು. Let many people see the visions of God tonight, dreams of Jesus tonight. ಈ ರಾತ್ರಿ ಅನೇಕ ಜನರು ದೇವ ದರ್ಶನಗಳನ್ನು ಕಾಣಲಿ ಮತ್ತು ಯೇಸುವಿನ ಕನಸುಗಳನ್ನು ಕಾಣುವಂತೆ ಆಗಲಿ. Many experience the touch of God and deliverance, healing tonight. ಮತ್ತು ಅನೇಕರು ದೇವರ ಒಂದು ಸ್ಪರ್ಶೆಯನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಕೂಡ ಅನುಭವಿಸಲಿ. Let us have many testimonies, all for your glory, Lord. ಮತ್ತು ಅನೇಕ ಸಾಕ್ಷಿಗಳು ಕೇಳುವಂತೆ ಮಾಡು. ಎಲ್ಲ ನಿನ್ನ ಮಹಿಮೆಗಾಗಿ ಕರ್ತನೆ. Bless Brother George, his wife, his children, and their family members. ಸಹೋದರ ಜಾರ್ಜ್ ಅವರನ್ನು, ಅವರ ಪತ್ನಿಯನ್ನು, ಅವರ ಮಕ್ಕಳನ್ನು, ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ನೀನು ಆಶೀರ್ವದಿಸು. Bless Brother Vinay James and his family. ಸಹೋದರ ವಿನಯ್ ಜೇಮ್ಸ್ ಅವರ ಕುಟುಂಬವನ್ನು ನೀನು ಆಶೀರ್ವದಿಸು. Bless all the friends, Lord, who have joined, Lord Jesus. ಮತ್ತು ಸೇರಿ ಬಂದಿರುವ ಎಲ್ಲ ಮಿತ್ರರನ್ನು ಆಶೀರ್ವದಿಸು ಕರ್ತನೆ. I release your anointing on their lives. ಅವರ ಜೀವನಗಳ ಮೇಲೆ ನಿನ್ನ ಅಭಿಷೇಕವನ್ನು ನಾನು ಬಿಡುಗಡೆ ಮಾಡುತ್ತೇನೆ. I speak your blessings on them. ಅವರ ಮೇಲೆ ನಿನ್ನ ಆಶೀರ್ವಾದ ನಾನು ಮಾತನಾಡುತ್ತೇನೆ. Give you all the glory. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. And now may the grace of our risen Lord Jesus Christ ಈಗ ಪುನರುತ್ಥಾನ ಹೊಂದಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು and the amazing love of God our heavenly Father ನಮ್ಮ ಪರಲೋಕದ ತಂದೆಯ ಒಂದು ಆಶ್ಚರ್ಯಕರವಾದ ಪ್ರೀತಿಯು and the sweet and unbreakable fellowship of the Holy Spirit rest and abide with every one of you till Jesus comes in glory. ಮಧುರವಾದಂತ ಮುರಿಯಪ್ಪಳ್ಳಕ್ಕೆ ಸಾಧ್ಯವಾಗದೇ ಇರುವಂತ ಪವಿತ್ರಾತ್ಮನ ಅನ್ಯೋನ್ಯತೆಯು ಕ್ರಿಸ್ತನ ಬರೋಣದ ಪರ್ಯಂತರ ನಮ್ಮೆಲ್ಲರ ಮೇಲೆ ಕೂಡ ನೆಲೆಸಿರಲಿ. Amen. ಆಮೆನ್. Amen. ಆಮೆನ್. ಆಮೆನ್. God bless you. God bless you. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. My heartfelt thanks to Brother George and his wife. ನನ್ನ ಹೃದಯಪೂರ್ವಕವಾದ ವಂದನೆಗಳು ಸೋದರ ಜಾರ್ಜ್ ಮತ್ತು ಅವರ ಪತ್ನಿಯವರಿಗೆ and for his family ಮತ್ತು ಅವರ ಕುಟುಂಬದವರಿಗೆ ಕೂಡ for arranging this meeting. ಈ ಕೂಟವನ್ನು ಸಿದ್ಧಪಡಿಸಿರುವುದಕ್ಕಾಗಿ. And thanks to all of you who joined. ಮತ್ತು ಇದರಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ಕೂಡ ನಿಮಗೆ ವಂದನೆ. I know many will have testimonies to share. ಮತ್ತು ನನಗೆ ಗೊತ್ತಿದ ಅನೇಕರಿಗೆ ಹಂಚಿಕೊಳ್ಳಕ್ಕೆ ಸಾಕ್ಷಿಗಳಿರ್ತವೆ ಎಂಬುದಾಗಿ. In the coming days, share your testimony with Brother George and in the fellowship, then I'll get to hear them. ಮತ್ತು ಬರುವಂತ ದಿನಗಳಲ್ಲಿ ಸಹೋದರ ಜಾರ್ಜ್ ಅವರೊಂದಿಗೆ ಫೆಲೋಶಿಪ್ ನಲ್ಲಿ ನಿಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಳಿರಿ. ಅವರ ಮುಖಾಂತರವಾಗಿ ನನಗೆ ತಿಳಿದು ಬರ್ಲಿಕ್ಕೆ ಸಾಧ್ಯವಾಗ್ತದೆ. God willing, we'll meet again. ದೇವರ ಚಿತ್ತವಾದರೆ ನಾವು ತಿರುಗಿ ಸೇರಿ ಬರೋಣ. Lot of blessing to you. ನಿಮಗೆ ಅನೇಕ ಆಶೀರ್ವಾದಗಳು. Let God raise many people for his mighty work with anointing in the coming days. ಮತ್ತು ಬರುವಂತ ದಿನಗಳಲ್ಲಿ ದೇವರ ತನ್ನ ಅಭಿಷೇಕದೊಂದಿಗೆ ತನ್ನ ಬಲವಾದ ಕೆಲಸಕ್ಕಾಗಿ ಅನೇಕರನ್ನು ಸೇವೆಗಾಗಿ ಎಬ್ಬಿಸುವಂತೆ ಆಗಲಿ. Over to Brother George. ಸಹೋದರ ಜಾರ್ಜ್ ಅವರಿಗೆ. Praise the Lord.